ಸಖಿ ನಮ್ಗೆ ಒಳ್ಳೇದ್ ಮಾಡೋದಕ್ಕೆ ಇಲ್ಲಿರೋದು. ಏನ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತಿದ್ದು ನಾಳೆ ಹೋಗೋಳು ಒಳ್ಳೇದ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಜೀವನ್ ಪೂರ್ತಿ ಇದೇ ಮನೇಲಿರೋ ನಿಮ್ ಸೊಸೆ ಅಂದ್ರು ಇನ್ನೆಷ್ಟು ಒಳ್ಳೇದ್ ಮಾಡ್ಬೋದು ಅತ್ತೆ. ಅದಕ್ಕೆ ಯಾಕೆ ಬೆರಳು ಮುಟ್ಟಿ ಅಂತ ಹೇಳ್ದೆ ಅಂತ ಕೇಳ್ಬೇಡ ಅಂತ ಹೇಳಿ, ಎಲ್ಲಾ ವಿಷಯದಲ್ಲೂ ತಲೆ ಹಾಕದೇ ಇದ್ರೆ ಒಳ್ಳೇದಾಗತ್ತೆ ಅಂತ ಅರ್ಥ ಆಗೋಗ್ ಹೇಳಿ ಅವಳಿಗೆ. ಏಯ್ ತಲೆ ಕೆಟ್ಟವಳೆ ಅಲ್ಲ, ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದಿರೋದು ನೀನು. ಹೋಗಿ ಆಚೆ. ನಾನೆಲ್ಲಕ್ ಹೋಗ್ಲಿ, ನೀವು ನನ್ ಜೊತೆ ಬನ್ನಿ. ಪೂಜೆ ಆದ್ಮೇಲೆ ಕೈ ಕೊಡೋ ಪ್ರಸಾದನ ಹೇಗೂ ಮೆಕ್ತಿರಲ್ಲ ನೀವು. ವಲ್ಲಭ, ಆ ಹಾಸಿನಿ ಹತ್ರ ಏನೋ ನಿಂದು. ನಡಿ ಹೊರಡೋಣ. ನಾನ್ ಬರ್ತೀನಿ, ನೀವ್ ಹೋಗಿರಿ ಆಂಟಿ. ನಡಿ. ಆ ನಾಯಿನ ಇನ್ಸಲ್ಟ್ ಮಾಡಕ್ಕೂ ಮುಂಚೆ ನನಗ್ ಅವಮಾನ ಮಾಡಿದ್ದ ಹಾಸಿನಿಗೆ ಬುದ್ಧಿ ಕಲ್ಸೋದ್ ಬೇಡ್ವಾ? ಇವತ್ತೊಂದ್ ಗತಿ ಕಾಣಿಸ್ತೀನಿ. ಫುಡ್ ಪಾಯ್ಸನ್ ಆಗಿ ವಾಮಿಟ್ ಮಾಡ್ಕೊಂಡು ಅವಳು ಒದ್ದಾಡೋ ಹಾಗೆ ಮಾಡ್ತೀನಿ. ಅರ್ಶನದ ನೀರಲ್ಲಿ ತೊಳ್ದಿದ್ಯಾ ಅಲ್ವಾ? ಫೋಟೋ ಇಡ್ಲಾ? ಒಂದ್ ನಿಮಿಷ ಚಿಕ್ಕಮ್ಮ, ರಂಗೋಲಿ ಹಾಕ್ತಿದ್ದೀನಿ ಇರಿ. ಪೀಠ ಇಟ್ಮೇಲೆ ವಸ್ತ್ರ ಹಾಕಿ ಹೂ ಏರಿಸಿ ಆಮೇಲೆ ದೇವ್ರ ಫೋಟೋ ಇಡ್ಬೇಕು ಆಂಟಿ. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ನೀನ್ ಆಲ್ರೆಡಿ ತಾಯಿ ಆಗ್ತಿದ್ಯಾ. ಸುಮನ ತಾಯಿ ಆಗ್ಬೇಕು ಅಂತ ಬೇಡ್ಕೋತಿದ್ದಾಳೆ. ಆದ್ರೆ ನನ್ ವಿಷಯ ಹಾಗಲ್ವಲ್ಲ. ಗಂಧ ಕುಂಕುಮ ಎಲ್ಲಾನೂ ಹಚ್ಚದೆ ನೀನು ಪೀಠ ಇಡೋ ಮೊದ್ಲು. ವಿಶಾಲ್ ಬ್ರೋ ನೈನೇ ಎತ್ಕೆ ಬಂದ್ರು. ಹೇ ಸುಮ್ನ, ನೀನ್ ಪೂಜೆ ಮಾಡ್ತೀಯೋ ವ್ರತ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿದ್ದು. ಹಾಸಿನ ಎತ್ಗೆ ನೀವ್ ಇಲ್ಲಿ ಬನ್ನಿ, ನೈನೇ ಎತ್ಕೆ ಸೀರೆ ಕೊಡ್ತಾರೆ. ಯಾಕ್ ವಿಕ್ರಾಂತ್, ತುಂಬಾ ಅರ್ಜೆಂಟ್ ಮಾಡ್ತಿದ್ಯಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಾಗಿನ ಕೊಡಿಸಿ ನೈನಿ ವಿಶಾಲ್ನ ಕಳಿಸ್ಬೇಕು ಅಂತನಾ? ಅಂತ ಯೋಚನೆಗಳು ಬರೀ ನಿನಗಿರ್ಬೋದು, ಆದ್ರೆ ನನ್ನ ತಮ್ಮನ್ಗಿರಲ್ಲ ಸಿತಾರ. ವಿಶಾಲ್, ಸಖಿ ಏನೋ ತಮಾಷೆಗಂದ್ಲು, ಸೀರಿಯಸ್ ಆಗಿ ತಗೋಬೇಡ. ನೀವ್ ಮನೆಗ್ ದೊಡ್ಡವರಾಗಿರೋದ್ರಿಂದ ಎಲ್ರಿಗೂ ಬುದ್ಧಿವಾದ ಹೇಳ್ತೀರಾ ಅತ್ತೆ. ಪೂಜೆ ಆಗೋವರೆಗೂ ಅವ್ರಿಗೆ ಸ್ವಲ್ಪ ಸುಮ್ನಿರಕ್ ಹೇಳಿ. ಸರಿ ನಯನಿ. ಅಕ್ಕ, ಹಣತೆಯಲ್ಲಿ ದೀಪದೆಣ್ಣೆ ಹಾಕಿ ಬತ್ತಿ ನೆನ್ಸಿಟ್ಟಿದ್ದೀನಿ. ಆಮೇಲೆ ಏನ್ ಮಾಡ್ಬೇಕು? ಅರ್ಶನದ ಗಣಪತಿ ಮಾಡಿ ಬೆಲ್ಲದ ಅಚ್ಚನ್ನ ನೈವೇದ್ಯಕ್ಕಿಡು ಸುಮನ. ಹೂವು, ತುಳಸಿ, ಅಕ್ಷತೆ ಎಲ್ಲ ಜೊತೆಗಿಟ್ಕೋ. ಸರಿ ಅಕ್ಕ. ನೀವು ಏನೋ ವಜ್ರ ವೈಡೂರ್ಯ ತಂದಿರೋ ಹಾಗೆ ಹಿಂದ್ಗಡೆ ಜನ ಮುತ್ತೈದರ್ನ ಕರ್ಕೊಂಡು ಬಂದಿದ್ದೀರಾ? ನಮ್ ಶಕ್ತಿ ಮೀರಿ ಕೊಂಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಬ್ರೋ. ಅದಕ್ಕೆಗೋಸ್ಕರ ನೋಡು ಈ ಸೀರೆ ತಂದಿದ್ದೀವಿ. ರೇಷ್ಮೆ ಸೀರೆ ನವೇಶ್? ಇಲ್ಲ ಅತ್ತೆ, ಗ್ರಾಮ್ ಬಂಗಾರನೇ ತಗೊಳಕ್ಕಾಗಲ್ಲ ಅಂತಿದ್ದಾರೆ. ಇನ್ನಷ್ಟು ಖರ್ಚು ಮಾಡಿ ರೇಷ್ಮೆ ಸೀರೆ ತಗೊಳಕ್ಕಾಗತ್ತಾ? ಯಾಕೆ ಹಾಗೆ ಬಾಯ್ಗೆ ಬಂದಾಗ ಮಾತಾಡ್ತಿದ್ಯಾ? ನಮ್ ನೈನಿ ತಂದಿರೋ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ನೋಡು. ಅಷ್ಟು ಚೆನ್ನಾಗಿದೆ ಅಂದ್ರೆ
2,000ನಾದ್ರೂ ಖರ್ಚು ಮಾಡಿರ್ತಾರೆ. ಇಲ್ಲ ಮಾಮ್, 700 ರೂಪಾಯಿ. 700 ರೂಪಾಯಿನಾ? ಓ, ಅದಕ್ಕೆ ಅನ್ಸುತ್ತೆ ನೀವ್ ಈ ತರ ಮುಖ ಮಾಡ್ಕೊಂಡಿರೋದು. ಬ್ರೋ, ಕಾಸ್ಟ್ ಅಲ್ಲ, ಕ್ಯಾರೆಕ್ಟರ್ ಮುಖ್ಯ. ನೀನ್ ಹಾಸಿನಿಯತ್ಗೆಗೋಸ್ಕರ 1 ರೂಪಾಯಿ ಖರ್ಚು ಮಾಡಿ ಏನಾದ್ರೂ ತಂದಿದ್ಯಾ? ಇದು ಪಾಯಿಂಟ್ ಅಂತಂದ್ರೆ. ಅಕ್ಕ, ಈಗೇನ್ ಮಾಡ್ಬೇಕು? ಏನ್ ನಡೀತಾ ಇದೆ ಇಲ್ಲಿ? ಒಂದ್ ಕಡೆ ನೋಡಿದ್ರೆ ಪೂಜೆ, ಇನ್ನೊಂದ್ ಕಡೆ ನೋಡಿದ್ರೆ ನ್ಯೂಸೆನ್ಸ್ ಅನ್ನಿಸ್ತಿದೆ. ನಾವಂತೂ ಶುಭ ಕಾರ್ಯನೇ ನಡೆಯೋದು ಅಂತ ಬಂದ್ವಿ ಚಿಕ್ಕಮ್ಮ. ಸುಮನ, ಪುರಿ ಉಂಡೆ ಕಜ್ಜಾಯ ಎಲ್ಲ ತಗೊಂಡ್ ಬಾ. ಅಯ್ಯೋ ಇಲ್ಲ ಅಕ್ಕ, ಏಕಾದಶಿ ಪೂಜೆ ಅಲ್ವಾ, ಅದಕ್ಕೆ ನಾನು ಅದನ್ನೆಲ್ಲ ಇಡಕ್ ಹೋಗ್ಲಿಲ್ಲ. ಪರವಾಗಿಲ್ಲ, ಇಡು. ದೇವ್ರಿಗೆ ಪ್ರಸಾದ ತರ ಇಟ್ಟು ಆರತಿ ಮಾಡಿದ್ಮೇಲೆ ಬಾಗಿನ ಜೊತೆ ಕೊಡುವಂತೆ. ಸರಿ. ಎಲ್ಲಿದಂತ ಹೇಳು ಸುಮನ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅಡಿಗೆ ಮನೇಲಿದೆ. ಏ ನಿಂತ್ಕೋ, ನೀನೇ ಹೋಗು ಸುಮನಾ. ಬದ್ನೆಕಾಯಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವಳಿಗೆ. ನೀನ್ ಹೇಳಿದ್ದೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಇವಳಿಗೆ? ಸರಿ. ಅದ್ರ ಮೇಲೆ ಸ್ಪ್ರೇ ಮಾಡೋಣ ಅನ್ಕೊಂಡ್ರೆ ಈ ಹಾಸಿನಿ ಹೋಗಕ್ ಬಿಡ್ತಿಲ್ಲ. ಈಗ ಏನ್ ಮಾಡ್ಲಿ? ನಾನಿ, ಅದಕ್ಕೆ ನಾವು ಪೂಜೆ ಆದ್ಮೇಲೆ ಕೊಡ್ಬೇಕಾ? ಹಾಗೇನಿಲ್ಲ ಯಜಮಾನ್ರೆ. ಮತ್ತಿನ್ಯಾಕ್ ತಡ, ಕೊಟ್ಬಿಡು. ಸರಿ ಅಕ್ಕ. ಅಕ್ಕ, ನಿನಗಿಷ್ಟ ಅಂತ ಕೇಸರಿ ಬಾತ್ ತಂದಿದ್ದೀನಿ. ವಾವ್, ಬಾಯ್ ಚಪ್ಪರ್ಸ್ಕೊಂಡ್ ತಿಂತೀನಿ ನೈನಿ. ಹೇ ಹಲೋ, ನಿನ್ಗಿಷ್ಟ ಅಂತ ತಂದಿಲ್ವೇ? ಇದಕ್ ಮೀರಿ ಏನೋ ತರಕ್ಕಾಗಲ್ಲ ಅಂತ ಇದನ್ ತಂದಿದಾರಷ್ಟೇ. ವಲ್ಲಭ, ಪ್ರತಿಯೊಂದಕ್ಕೂ ಯಾಕೆ ನೀನ್ ಅಡ್ಡಿ ಮಾಡ್ತೀಯ? ನಯನಿ, ಇದ್ಯಾವುದನ್ನು ತರದೆ ಒಂದೇ ಒಂದು ಬ್ಲೌಸ್ ಪೀಸ್ ತಂದು ನನ್ ದೊಡ್ಡ ಸೊಸೆಗೆ ಕೊಟ್ಟಿದ್ರು ಹೆಮ್ಮೆಯಿಂದ ಬಾಗ್ನ ಕೊಟ್ಲು ಅಂತ ಹೇಳ್ಕೊತಾ ಇದ್ವಿ. ನೀವ್ಯಾಕೆ ಸುಳ್ಳು ಹೇಳ್ಬೇಕು ಮಾಮ್? ಹೇಳೋದೆಲ್ಲ ಸುಳ್ಳೆ. ವಲ್ಲಭ್ಗೆ ಸಖಿಗೆ ಬೈಯೋ ತರ ನಾಟಕ ಮಾಡಿ ನಮ್ಮನ್ನ ಅವಮಾನ ಮಾಡ್ಬೇಕು ಅಂತಿದ್ದಾರೆ ಯಜಮಾನ್ರೆ. ಅದ್ ನಿಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡ್ಕಂದ, ನೀವು ಮನೆ ಬಿಟ್ಟು ಹೋಗಿ ಬಡತನದಲ್ಲಿ ಬದುಕ್ತಾ ಇದ್ರು ನನ್ ಮಗನ್ಗೇನಾಗಿದೆ, ಚೆನ್ನಾಗೇ ಇದ್ದಾನೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನಿಮಗ್ ತಿನ್ನೋದಿಕ್ಕೆ ಏನು ಇಲ್ದೇ ಇದ್ರು ಜನಗಳಿಗೆ ಕೇಳೋದಿಕ್ಕೆ ಚೆನ್ನಾಗಿರ್ಬೇಕಲ್ವಾ? ಅಕ್ಕ, ತಗೊಂಡ್ ಬಂದೆ. ಹೇಳದ್ನಲ್ಲ, ಒಂದ್ ಕಡೆ ಪೂಜೆ, ಮತ್ತೊಂದು ಕಡೆ ಗಲಾಟೆ. ಇದೆಲ್ಲ ಇಷ್ಟ ಆಗ್ತಿಲ್ಲ. ಸ್ವೀಟ್ನ ಪಾತ್ರೆನಲ್ಲಿ ತಗೊಂಬಂದಿದ್ದಾರೆ ಅನ್ಸುತ್ತೆ. ಹಾಸಿನಿಗೆ ಇನ್ಯಾವ್ದ್ರಲ್ಲಿ ತಿನ್ನಿಸ್ತೀಯ ನಾಯನಿ? ಪ್ಲೇಟ್ ಆದ್ರೂ ತಗೊಂಡ್ ಬರ್ತೀನಿರು. ಸಖಿಗೆ ಇವತ್ ಯಾಕೋ ಕೆಲ್ಸ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಅನ್ಸತ್ತೆ. ಕೆಟ್ಟ ಕೆಲಸ ಮಾಡ್ದಿದ್ರೆ ಸಾಕು. ಏಯ್, ಅವಳೇನ್ ಮಾಡಿದ್ಲು ಅಂತ ಹಾಗಂತಿದ್ಯಾ? ಅದೇ ಬ್ರೋ, ಬೇಡದೇ ಇರೋದ್ ಮಾಡ್ತಾ ಇದ್ರೆ ಸಾಕು ಅಂದೆ. ಮಾಡ್ತಿರೋ ಪೂಜೆಲ್ ಪ್ರಾಬ್ಲಮ್ ಆದ್ರೆ ಕಷ್ಟ ಅಲ್ವಾ? ನೈನಿ, ಅಣ್ಣ ತಮ್ಮಂದ್ರಲ್ಲಿ ಇದು ಮಾಮೂಲಿ ತಾನೆ. ನೀನು ಕುಂಕುಮ ಹಚ್ಚು. ಸ್ವೀಟ್ ಮೇಲೆ ಸ್ಪ್ರೇ ಮಾಡಕ್ ಚಾನ್ಸ್ ಸಿಗದೆ ಹೋದ್ರು ಪ್ಲೇಟ್ ಮೇಲೆ ಇದನ್ನ ಸ್ಪ್ರೆಡ್ ಮಾಡಿದ್ದೀನಿ. ಈ ಪ್ಲೇಟಲ್ಲಿ ಸ್ವೀಟ್ ಹಾಕಿ ಹಾಸಿನಿಗೆ ತಿನ್ಸಿದ್ರೆ ಇಮಿಡಿಯೇಟ್ ಆಗಿ ಹೊಟ್ಟೆ ತೊಳ್ಸಿ ಅವಳಿಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ. ಹಾಸಿನಿ ಲೈಫಿಗೆ ಪ್ರಾಬ್ಲಮ್ ಆದ್ರೆ ಆಮೇಲೆ ಅವಳನ್ನ ಮೂಲೆ ಗುಂಪು ಮಾಡಿ ವಲ್ಲಭ್ನ ಮದ್ವೆ ಆಗಿ ನಾನ್ ಒಂದೇ ವರ್ಷದಲ್ಲೇನಾದ್ರೂ ಮಗುನ್ ಮಾಡ್ಕೊಂಡ್ರೆ ಕೋಟಿ ಕೊಳ್ಳೆ ಹೊಡಿಬೋದು. ಇದಕ್ಕೆ ಜಶ್ವಂತ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ.
ಪ್ಲಾನ್ ಸ್ಟಾರ್ಟ್ಸ್ ನೌ. ಅದಕ್ಕೆ ಸೀರೆ ಕೊಡೋದಕ್ಕೂ ಮುಂಚೆ ಒಂದು ಮಾತು, ನೀವು ವಾರಸ್ದಾರನ್ನೇ ಕೊಡಬೇಕು. ಯಾಕಂದ್ರೆ ನೈನಿ ಹೊಟ್ಟೆಲಿ ಏಯ್ ಏನೋ ಸೂಪರು, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ಅವ್ರಿಗೇನೋ ಸ್ವರ್ಗದಲ್ಲಿ ವಾಸಿಯಾಗಿರೋ ಗಾಯತ್ರಿ ದೇವಿ ಅವರು, ಇವಳಿಗೆ ಮತ್ತವ್ರ ತಾತನೇ ಹುಟ್ಟಿದ್ರೆ ಅಂದ್ರೆ ನಮ್ ತಾತ ಮತ್ತೆ ನಮ್ಮ ಅಜ್ಜಿ ಹುಟ್ಬಾರ್ದಾ? ಹ ಏಕೆ? ಓ, ಅವ್ರಿಗೆ ಬಿಡ್ವಿಲ್ವಾ? ಯಾರಾದ್ರೂ ಸಾಧನೆ ಮಾಡಿರೋರೇ ಮತ್ತೆ ಹುಟ್ಲಿ ಅಂತ ಕೇಳ್ಕೋತಾರೆ. ಅಂದ್ರೆ ನಮ್ ಹಿರಿಯರು ಸಾಧನೆ ಮಾಡಿಲ್ಲ ಅಂತನಾ? ಹಾ, ಎಲ್ಲಿ ಎಲ್ಲ ಕೆಟ್ಟೋರೇ ತಾನೆ. ಏಯ್, ಏನೇ ಬೊಗಳ್ತಾ ಇದ್ಯಾ? ನೀನು ಕೈ ಹಿಡ್ಕೊಂಡ್ರೆ ನಾನ್ ಸುಮ್ನೆ ಆಗ್ಬೇಕಾ? ಬ್ರೋ, ಸುಮ್ನಾಗ್ಲೇಬೇಕು. ಅವಳು ನನ್ನ ಹೆಂಡತಿ. ಜಾಸ್ತಿ ಮಾತಾಡಿದ್ರೆ ಅವಳ ಮೇಲೆ ಕೈ ಮಾಡೋ ಅಧಿಕಾರ ನನ್ಗಿದೆ. ಹೀಗಂದ್ರೆ ಬರೀ ಎತ್ತಿರೋ ಕೈನೇ ಅಲ್ಲ, ಬಾಯಿಂದ ಮಾತಾಡೋದಕ್ಕೂ ಆಗ್ಬಾರ್ದು ಆ ರೀತಿ ಮಾಡೋ ತಾಕತ್ತಿದೆ ನನಗೆ. ಏಯ್, ಏನೋ ನನ್ ಮನೆಗೆ ಬಂದು ಹಾರಾಡ್ತಿದ್ಯಾ? ಸ್ಟಾಪ್ ಇಟ್. ಇದು ನಿನ್ ಮನೆ ಅಲ್ಲ, ನನಗ್ ಜನ್ಮ ಕೊಟ್ಟ ತಾಯಿ ಮನೆ. ಯಾವ ಆಸ್ತಿ ಪತ್ರದಲ್ಲೂ ಈ ಮನೆ ಬರ್ದಿರೋದಿಲ್ಲ. ಬೇಕು ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳೋ. ವಾರಸ್ದಾರನಾಗಿ ಈ ಮನೇಲಿ ನಾನಿರ್ಬೇಕು. ಆದ್ರೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಅವಳಿಗೆ ಬೆನ್ನೆಲುಬಾಗಿ ನಾನು ಅವಳ ಜೊತೆಲೇ ಹೋದೆ ಅಷ್ಟೆ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಆಗಿ ಮಾಮ್ ಇರೋ ಕಾರಣಕ್ಕೆ ನಾನು ಇರೋದಕ್ಕೆ ಬಿಟ್ಟೆ ನಿನ್ನ. ನೀನ್ ಇಲ್ದೆ ಹೋದ್ರು ಮಾಮ್ ಬದುಕ್ತಾರೆ ಅಂತ ಅನ್ನೋದಾದ್ರೆ 1 ನಿಮಿಷದಲ್ಲೇ ನಿನ್ನ ಅಡ್ರೆಸ್ ಚೇಂಜ್ ಮಾಡ್ಬಿಡ್ತಿದ್ದೆ. ಭಾವಂಗೆ ಚೆನ್ನಾಗಿ ಅರ್ಥ ಆಗಿದೆ ಯಜಮಾನ್ರೆ, ಬಿಟ್ಬಿಡಿ. ಕಂದ ವಿಶಾಲ್, ನನ್ಗೀ ಪದವಿ, ಆಸ್ತಿ, ಸ್ಥಾನಮಾನ ಇದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಎಲ್ಲದನ್ನು ನನ್ನ ಹೆಸರಿಗೆ ಸ್ವತಃ ನಿನ್ನ ಹೆಂಡತಿ ನಯನಿನೇ ಬರ್ಕೊಟ್ಟಿರೋದು. ಬೇಕು ಅಂದ್ರೆ ನೀನು ಈ ಮನೇಲಿ ಇರಬಹುದು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಫೀಸ್ಗೆ ಹೋಗ್ಬೋದು. ಮಾಮ್, ನಿಮ್ಗೆ ಇಷ್ಟೆಲ್ಲ ಕನ್ಸರ್ನ್ ಇರೋದಕ್ಕೆ ಖುಷಿ ಆಗ್ತಿದೆ ಮಾಮ್. ಆದ್ರೆ ನೈನಿ ಯೋಚನೆ ಬೇರೆನೇ ಇದೆ. ಅವಳಿಗೆ ಮಾತು ಕೊಟ್ಟಿದ್ದೇನೆ, ಅವಳು ನನ್ನನ್ನು ಎಲ್ಲಿ ನಿಲ್ಸಿದ್ರು ಕೂಡ ಅಲ್ಲಿ ನಿಂತ್ಕೋತೀನಿ ಅಂತ. ಅವಳು ರೋಡಲ್ಲಿ ನಿಲ್ಸಿದ್ರು ಪರವಾಗಿಲ್ವಾ ವಿಶಾಲ್? ಭವಿಷ್ಯಕ್ಕೆ ರೋಡ್ ಹಾಕಿದಾಳೆ ನೈನಿ. ಉದ್ಧಾರ ಆಗೋದಕ್ಕೆ ಬೇಕಾದ್ರೆ ನೀನು ಬರ್ಬೋದು. 0 ಇಂದ ಹೀರೋ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ. ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನಿಮ್ಮನ್ನ ಯಾವ ಪೊಸಿಷನ್ ಅಲ್ಲಿ ನೋಡ್ತೀನೋ ನಂಗೆ ಗೊತ್ತಿಲ್ಲ. ಆದ್ರೆ ಆಗಾಗ ಈ ತರ ಪೂಜೆಗೆ ಬಂದಾಗ ಹೇಗಿದ್ದೀರಾ ಅಂತ ಗೊತ್ತಾಗುತ್ತೆ.
ಸಖಿ, ಇಷ್ಟ್ರಲ್ಲೇ ನೀನು ಆಗಾಗ ಬಂದು ಹೋಗೋ ಸ್ಥಿತಿಗೆ ಬರ್ತೀಯ? ಇವಾಗೇನ್ ದೊಡ್ಡ ಸ್ಥಾನದಲ್ಲಿದ್ದಾಳೆ ಅನ್ಕೊಂಡಿದ್ಯಾ? ಅತ್ತೆಗ್ ಸೆಕ್ರೆಟರಿನೇ ತಾನೆ. ವಿಶಾಲ್ ಅವ್ರ ಅಮ್ಮನ ಹತ್ರ ಸೆಕ್ರೆಟರಿ ಆಗಿದ್ದ ತಿಲೋತ್ತಮ ಆಂಟಿ ಇವತ್ತು ಚೇರ್ಮನ್ ಆಗಿದ್ದಾರೆ. ಏನ್ ಸಖಿ, ಮುಂದೆ ಒಂದಿನ ನೀನು ಚೇರ್ಮನ್ ಆಗ್ಬೇಕು ಅಂತನಾ? ಅಂದ್ರೆ ಸದ್ಯದಲ್ಲೇ ತಿಲೋತ್ತಮ ಅತ್ತೆ ಹೋಗ್ಬಿಡ್ತಾರಾ? ಏಯ್, ನಿಲ್ಸಿ ನಿಮ್ ಜಗಳ. ನೀನ್ ಈ ಸೀರೆ ತಗೊಂಡ್ರೆ ಸುಮನ ಪೂಜೆ ಮುಗಿಸಿ ಎಲ್ರಿಗೂ ಆರತಿ ಕೊಡ್ತಾಳೆ. ಹೌದಕ್ಕ, ಇಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ನನ್ಗೇನು ಅರ್ಥ ಆಗ್ತಿಲ್ಲ. ನಾನ್ ಹೇಳಿಲ್ವೇನೆ, ಪೂಜೆ, ವ್ರತ, ಬಾಗ್ನ ಕೊಡೋದು ಈ 3 ಪ್ರೋಗ್ರಾಮು ಮಿಕ್ಸಪ್ ಆಗೋಗಿ ಅರ್ಥನೇ ಆಗದೆ ಇರೋ ಹಾಗಾಗಿದೆ. ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹಾಸಿನಿ ಅಕ್ಕ, ಯಜಮಾನ್ರ ಆಸೆ ಹಾಗೆ ನಿನ್ ಹೊಟ್ಟೆಲಿ ಬದ್ರಿನಾಥ್ ತಾತ ಹುಟ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. 2ನೇ ಸಲ ವಲ್ಲಭ್ ಭಾವನ್ ತಾತಾಗೆ ಅವಕಾಶ ಕೊಡು. ಅಂತ ಅದೃಷ್ಟ ಇರ್ಬೇಕು. ಏನೋ ಅವತ್ತು ನೀನ್ ಹೆಲ್ಪ್ ಮಾಡ್ದೆ ಅಂತ ನನಗೆ ಈ ಭಾಗ್ಯ ಸಿಕ್ತು. ಆದ್ರೆ ಹೇಳ್ಬೇಕು ಅಂದ್ರೆ ನನ್ನನ್ನು ದುರ್ದು ಆಂಟಿ ತರಾನೇ ತುಂಬಾ ಲೈಟ್ ಆಗಿ ತಗೋತಿದ್ರು. ನನ್ ವಿಷಯ ಯಾಕೆ ಮಾತಾಡ್ತೀಯ ನೀನು? ನೀನ್ ಮೊದ್ಲು ಹೋಗಿ ಸೀರೆ ಇಸ್ಕೋ. ಹಾ, ಕೊಡು ನೈನಿ. ಥ್ಯಾಂಕ್ ಯು ಸೋ ಮಚ್ ನೈನಿ. ನೈನಿ, ಸ್ವೀಟ್ ತಿನ್ಸು. ಪ್ಲೇಟ್ ತಗೋ ವಿಶಾಲ್, ಸ್ವೀಟ್ನ ಇದ್ರಲ್ಲಿ ಹಾಕಿ ತಿನ್ಸು. ಥ್ಯಾಂಕ್ ಯು. ವೆಲ್ಕಮ್. ಅಕ್ಕ, ದೀಪ ಹಚ್ಚಿದ್ದಾಯ್ತು, ಈಗೇನ್ ಮಾಡ್ಲಿ? ಊಟ ಮಾಡೆ ಹೋಗು. ಇಲ್ಲಿ ವ್ರತನೇ ಇನ್ನು ಪೂರ್ತಿ ಆಗಿಲ್ಲ. ಅಲ್ಲಿ ನೀನ್ ಪೂಜೆ ನಡೀತಿದೆ ಅಂತ ಪ್ರತಿ 5 ನಿಮಿಷಕ್ಕೊಂದ್ಸಲ ಅಕ್ಕ ಅಕ್ಕ ಅಂತ ಕೂಗ್ತಿರ್ತೀಯ. ವಿಷ್ಣು ಅವತಾರದಲ್ಲಿ ಒಂದಾಗಿರೋ ಶ್ರೀ ವಾಮನ ಮೂರ್ತಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡು ಸುಮನ. ಪೂಜೆ ಪೂರ್ತಿ ಆಗತ್ತೆ. ಸರಿ ಅಕ್ಕ. ಹಾಸನಿಗೆ ಸ್ವೀಟ್ ತಿನ್ಸು ನೈನಿ. ಆರತಿ ಮುಗಿದ್ಮೇಲೆ ತಿನ್ನಿಸ್ತೀನಿ. ಅಕ್ಕನ್ಗೇನ್ ಹಸ್ವಾಗ್ತಿಲ್ಲ. ನನಗ್ ತುಂಬಾ ಖುಷಿ ಆಗ್ತಿದೆ ನೈನಿ. ಇವಾಗ ತಿನ್ಸು. ಆ ಸ್ವೀಟ್ನ ಮೊದಲು ಸಖಿ ಕೊಡಿ, ಅವಳಿಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅನ್ಸುತ್ತೆ. ಸ್ವೀಟ್ ತಿನ್ಸಿದ್ರೆ ನೈನಿ ಅನ್ಕೊಂಡಿರೋ ಕೆಲ್ಸ ಮುಗಿಯತ್ತೆ ವಿಕ್ರಾಂತ್. ಅದಾದ್ಮೇಲೆ ಅವಳ ತಂಗಿ ಸುಮನ ಬಾಗಿನ ಕೊಡ್ಬೋದಲ್ಲ ಅಂತ. ಸುಮ್ನೆ ಹೀಗ್ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ. ಸಖಿ ಇಷ್ಟು ಸಲ ಹೇಳ್ತಿದ್ದಾಳೆ ಅಂದ್ರೆ ಏನಾದ್ರೂ ಪ್ಲಾನ್ ಮಾಡಿದಾಳ? ಪೂಜೆ ಆಯ್ತಲ್ಲ, ಈಗ ನೀನ್ ಬಾಗ್ನ ಕೊಡ್ಬೋದು ನೈನಿ. ಸರಿ ಅತ್ತೆ. ತುಳಸಿದೆಲ್ಲ ತಗೊಂಬಂದಿದ್ದಿಲ್ಲ, ಏನ್ ವಿಷಯ ನೈನಿ? ಯಜಮಾನ್ರೆ, ಹಾಸಿನಿ ಅಕ್ಕನ ಹೊಟ್ಟೆಲ್ ಹುಟ್ಟೋ ಮಗು ಆ ವಾಮನ ಮೂರ್ತಿ ತರನೇ ಮುದ್ದಾಗಿ ಗುಂಡಾಗಿ ಅಂದವಾಗಿ ಹುಟ್ಲಿ ಅಂತ ಅವನ ಹತ್ರನೇ ಇಷ್ಟೊತ್ವರೆಗೂ ಪೂಜೆಯಲ್ಲಿದ್ದ ಈ ತುಳಸಿ ಜೊತೆಗೆ ಹಾಸಿನಿ ಅಕ್ಕಂಗೆ ಕೇಸರಿ ಬಾತ್ ತಿನ್ನಿಸ್ತೀನಿ. ಹೇಗೆ? ಹೀಗೆ. ಇವಳು ಯಾಕೆ ಸ್ವೀಟ್ ಜೊತೆ ತುಳಸಿನೂ ತಿನ್ನಿಸ್ತಿದ್ದಾಳೆ? ನೀನ್ ಏನೇ ಮಾಡಿದ್ರು ನಾನ್ ಹಾಕಿರೋ ಸ್ಪ್ರೇ ಎಫೆಕ್ಟ್ ಕಡಿಮೆ ಆಗಲ್ಲ ಕಣೆ.
ಯಮ್ಮಿ ಯಮ್ಮಿ ಆಗಿದೆ ನೈನಿ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ನಿನ್ ಕೈಯಾರೆ ಇನ್ನೊಂದ್ಸಲ ತಿನ್ಸು. ಯಾಕೇನು ಎಫೆಕ್ಟ್ ಆಗ್ತಿಲ್ಲ? ಯಾಕಮ್ಮ ಸಖಿ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ ನೀನು? ನಿಂಗೂ ಸ್ವಲ್ಪ ಬೇಕಾ? ಬೇಕು. ವಾಟ್ ಆರ್ ಯು ಶ್ಯೂರ್? ಎಸ್, ಐ ವಾಂಟ್ ದ್ಯಾಟ್. ನನಗೆ ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಸಖಿ, ಅವ್ರು ಮಾಡ್ಕೊಂಡು ಬಂದಿರೋ ಸ್ವೀಟ್ ಬೇಕು ಅಂತಿದ್ಯಲ್ಲ? ಲಾಸ್ಟ್ ಟೈಮ್ ಸ್ವೀಟ್ ಶಾಪ್ ಇಂದ ತಗೊಂಡ್ ಬಂದ್ ಕೊಟ್ರೆ ಬೇಡ ಅಂದೆ. ಈಗ ನಯನಿ ಮಾಡ್ಕೊಂಡ್ ಬಂದಿರೋ ಕೇಸರಿ ಬಾತ್ ಬೇಕು ಅಂತಿದ್ಯಾ? ಆಶ್ಚರ್ಯ ಆಗ್ತಿದೆ ನನ್ಗೆ. ಹಾಸಿನಿ ಯಾಕಿನ್ನೂ ಏನೂ ಆಗಿಲ್ಲ. ಸ್ಪ್ರೇ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಕು. ಹಾ, ಆಸೆ ಪಡ್ತದಾಳೆ, ಸ್ವಲ್ಪ ಕೊಡು ನೈನಿ. ತುಳಸಿ ಜೊತೆಗೆ ಕೊಡ್ಲಾ? ನೋ 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 ನೋ, ನಾನು ಮೇಕ ತರ ಸೊಪ್ಪು ತಿನ್ನಲ್ಲ.